ಪ್ರಭಾಸ್, ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ, ಕಮಲ್ ಹಾಸನ್ ಮತ್ತು ಮುಂತಾದ ಆಕ್ಟರ್ಸ್ ಆಕ್ಟ್ ಮಾಡಿರೋ ಕಲ್ಕಿ ಸಿನಿಮಾ ರಿಲೀಸ್ ಆಗಿದೆ. ಇಂಡಿಯನ್ ಮೈಥಾಲಜಿ ಮತ್ತು ಸೈಫೈ ಕಾಂಬಿನೇಷನ್ ನಲ್ಲಿ ಕಲ್ಕಿ ಸ್ಪೆಕ್ಟಾಕ್ಯುಲರ್ ಆಗಿ ಮೂಡಿ ಬಂದಿದೆ. 3 ತಾಸಿರೋ ಈ ಫಿಲ್ಮ್ ನಲ್ಲಿ ತುಂಬಾ ಸರ್ಪ್ರೈಸ್ ಕ್ಯಾರೆಕ್ಟರ್ಸ್ ಮತ್ತು ಎಲಿಮೆಂಟ್ಸ್ ಇದಾವೆ. ಸೊ ಏನೆಲ್ಲ ಇದೆ, ಫಿಲ್ಮ್ ಹೇಗಿದೆ, ಇವನ್ನೆಲ್ಲ ನೋಡೋಣ. ಅದಕ್ಕೂ ಮೊದಲು ನಾನ್ ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನೆಲ್. ಸೊ ಫಿಲ್ಮ್ ಬಗ್ಗೆ ಹೇಳೋದಾದ್ರೆ, ಫಿಲ್ಮ್ ಸ್ಟಾರ್ಟಿಂಗ್ ನಲ್ಲಿನೇ ಮಹಾಭಾರತ ಯುದ್ಧದ ಸೀನ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಫಿಲ್ಮ್ ನಲ್ಲಿ ಅಶ್ವತ್ಥಾಮನ ರೋಲ್ ಏನಿರುತ್ತೆ ಅನ್ನೋದು ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಟ್ರೇಲರ್ ನಲ್ಲಿ ಮೊದಲೇ ತೋರಿಸಿದಂತೆ ಕಾಶಿ ಅನ್ನೋ ಲಾಸ್ಟ್ ಸಿಟಿ, ಅಲ್ಲಿ ಜನ ಕಾಂಪ್ಲೆಕ್ಸ್ ಅನ್ನೋ ಜಾಗಕ್ಕೆ ಹೋಗ್ಬೇಕು ಅಂತ ತುಂಬಾ ಕಷ್ಟ ಪಡ್ತಿರ್ತಾರೆ. ಅವರಲ್ಲಿ ಭೈರವ ಅಂದ್ರೆ ಪ್ರಭಾಸ್ ಕೂಡ ಒಬ್ಬ. ದೀಪಿಕಾ ಪಡುಕೋಣೆ ಪ್ರೆಗ್ನೆಂಟ್, ಅವಳನ್ನ ಕಾಪಾಡೋದಕ್ಕೆ ಅಶ್ವತ್ಥಾಮ. ಇವೆಲ್ಲ ಎಲ್ಲಿ ಲೀಡ್ ಮಾಡುತ್ತೆ ಅನ್ನೋದು ತುಂಬಾ ಜನರ ತಲೆ ಕೆಡಿಸಿತ್ತು. ಜೊತೆಗೆ ಟ್ರೇಲರ್ ನಲ್ಲಿನೇ ಪ್ರಭಾಸ್ ಕಲ್ಕಿ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಬಟ್ ಫಿಲ್ಮ್ ನಲ್ಲಿ ಪ್ರಭಾಸ್ ಯಾರು ಅಂತ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ತುಂಬಾ ಶಾಕಿಂಗ್ ಆಗಿದೆ. ನೀವೇ ಫಿಲ್ಮ್ ನೋಡಿ ತಿಳ್ಕೊಳ್ಳಿ, ದಂಗಾಗಿ ಹೋಗ್ತೀರಾ. ಕಾಂಪ್ಲೆಕ್ಸ್ ನಲ್ಲಿ ಎಲ್ಲಾ ತರಹದ ರಿಸೋರ್ಸಸ್ ಇರುತ್ತೆ. ಬಟ್ ಅಲ್ಲಿ ಹೋಗ್ಬೇಕಂದ್ರೆ 1 ಮಿಲಿಯನ್ ಯೂನಿಟ್ ನ ಪೇ ಮಾಡ್ಬೇಕಾಗುತ್ತೆ. ಅದು ಎಲ್ಲರ ಕೈಲಿ ಆಗೋ ಕೆಲಸ ಆಗಿರಲ್ಲ. ಬಿಕಾಸ್ ವರ್ಲ್ಡ್ ತುಂಬಾ ವಿನಾಶದ ಅಂಚಿನಲ್ಲಿ ಇರುತ್ತೆ, ಏನು ರಿಸೋರ್ಸಸ್ ಇರಲ್ಲ. ಸೊ ಜನ ತಮ್ಮ ಜೀವನಾನ ತುಂಬಾ ಕಷ್ಟಪಟ್ಟು ಜೀವಿಸ್ತಾ ಇರ್ತಾರೆ. ಇವರಲ್ಲಿ ಪ್ರಭಾಸ್ ಒಬ್ಬ ಬೌಂಟಿ ಹಂಟರ್ ಆಗಿರ್ತಾನೆ. ಬೌಂಟಿಯಿಂದ ಬಂದ ಯೂನಿಟ್ ಗಳನ್ನೆಲ್ಲ ಉಡಾಯಿಸಿ ಮಜಾ ಮಾಡ್ತಾ ಇರ್ತಾನೆ. 1 ಮಿಲಿಯನ್ ಕೊಟ್ಟು ಕಾಂಪ್ಲೆಕ್ಸ್ ನಲ್ಲಿ ಸೆಟ್ಲ್ ಆಗ್ಬೇಕು ಅಂತ ದೊಡ್ಡ ಕನ್ಸರ್ನ್ ಕೂಡ ಕಂಡಿರ್ತಾನೆ. ಹಾಗೆ ಮುಂದೆ ಟ್ರೈಲರ್ ನಲ್ಲಿ ತೋರಿಸಿದಂತೆ ಕೆಲವಷ್ಟು ಪ್ರೆಡಿಕ್ಟ್ ಮಾಡುವಂತ ಕತೆ ಕೂಡ ನಡೀತಾ ಇರುತ್ತೆ. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಸಖತ್ತಾಗಿದೆ. ಫಸ್ಟ್ ಹಾಫ್ ನಲ್ಲಿ ಕ್ಯಾರೆಕ್ಟರ್ ಇಂಟ್ರೋಸ್ ಮತ್ತೆ ಅವರ ರೋಲ್ ತೋರಿಸೋದ್ರಲ್ಲಿನೇ ಮುಗ್ದೋಗುತ್ತೆ. ಬಟ್ ಅಶ್ವತ್ಥಾಮನ ಎಂಟ್ರಿ ಆಗ್ತಾನೆ ಫಿಲ್ಮ್ ಪಿಕಪ್ ಆಗುತ್ತೆ. ಫಿಲ್ಮ್ ನಲ್ಲಿ ಅಶ್ವತ್ಥಾಮ ರೋಲ್ ಅನ್ನ ರಗ್ಗಡ್ ಆಗಿ ತೋರಿಸಿದ್ದಾರೆ. ಮಹಾಭಾರತ ಯುದ್ಧದ ವರ್ಷನ್ನೇ ಆಗಿರ್ಬೋದು, ಅವ್ರ ಈಗಿನ ಏಜ್ ಆಗಿರೋ ವರ್ಷನ್ನೇ ಆಗಿರ್ಬೋದು, ಟೋಟಲಿ ವರ್ತ್ ಇದೆ. ಬಿಕಾಸ್ ಮಹಾಭಾರತದ ಕ್ಯಾರೆಕ್ಟರ್ಸ್ ಈಗಿನ ಜನರೇಷನ್ ಗಿಂತ ತುಂಬಾ ಅಂದ್ರೆ ಆಲ್ಮೋಸ್ಟ್ 8 to 9 ಫೀಟ್ ಮೇಲೆ ಇರ್ತಿದ್ರು ಅನ್ನೋ ವಿಷಯ ಇತ್ತು. ಅದನ್ನ ಇಲ್ಲಿ ಅಪ್ಲೈ ಕೂಡ ಮಾಡಿದ್ದಾರೆ. ಫಿಲ್ಮ್ ನಲ್ಲಿ ಇದ್ದ ಎಲ್ಲಾ ಕ್ಯಾರೆಕ್ಟರ್ಸ್ ಮುಂದೆ ಅಶ್ವತ್ಥಾಮ ಜಾಯಿಂಟ್ ಆಗಿನೇ ಕಾಣ್ತಾ ಇದ್ರು. ನೋಡೋಕೆ ಕೂಡ ಎಲ್ಲೂ ಫೇಲ್ ಅನ್ಸಿಲ್ಲ. ಅಮಿತಾಬ್ ಸರ್ ಈ ವಯಸ್ಸಿನಲ್ಲಿ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ಫಿಲ್ಮ್ ನ ಮೇನ್ ಹೈಲೈಟ್ ನೇ ಅವರ ಅಶ್ವತ್ಥಾಮ ಕ್ಯಾರೆಕ್ಟರ್ ಅಂದ್ರೆ ತಪ್ಪಾಗಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಭೈರವ ಮತ್ತು ಅಶ್ವತ್ಥಾಮ ಫೈಟ್ ನೆಕ್ಸ್ಟ್ ಲೆವೆಲ್ಗೆನೆ ಇದೆ. ಕ್ಲೈಮ್ಯಾಕ್ಸ್ ಲಾಸ್ಟ್ 30 ಮಿನಿಟ್ಸ್ ಮಾತ್ರ ಆಸಮ್ ಅಂತಾನೆ ಹೇಳ್ಬಹುದು. ಫಿಲ್ಮ್ ನಲ್ಲಿ ಪ್ರಭಾಸ್ ಕೂಡ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಫಿಲ್ಮ್ ನ ಎಲ್ಲಾ ಆಕ್ಟರ್ಸ್ ತಮ್ಗೆ ಕೊಟ್ಟಿರೋ ರೋಲ್ ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಬಟ್ ಫಿಲ್ಮ್ ನಲ್ಲಿ ದಿಶಾ ಪಟಾಣಿ ರೋಲ್ ಅವಶ್ಯಕತೆ ಇತ್ತಾ ಅಂತ ಅನ್ಸದೇ ಇರಲ್ಲ. ಫಿಲ್ಮ್ ಅಂತೂ ಹಾಲಿವುಡ್ ಗೆನೆ ಆರಾಮಾಗಿ ಟಕ್ಕರ್ ಕೊಡುತ್ತೆ. VFX, CGI, ಆಕ್ಷನ್ಸ್ ಅಂತೂ ಮಾತೇ ಇಲ್ಲ. ಸೈಫೈ ಎಲಿಮೆಂಟ್ಸ್ ಕೂಡ ಓಕೆ. ಪುರಾಣದ ಪ್ರಕಾರ ಕಲ್ಕಿ ಹುಟ್ಟೋ ಊರು ಶಂಭಾಲನ ಇನ್ನೂ ಚೆನ್ನಾಗಿ ತೋರಿಸಬಹುದಿತ್ತು. BGM ಕೂಡ ಹಾಲಿವುಡ್ ರೇಂಜ್ ಗೆನೆ ಇದೆ. ಬಟ್ ಸಾಂಗ್ಸ್ ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ ಅನ್ಸ್ತು. ಬಟ್ ಇಡೀ ಫಿಲ್ಮ್ ನಲ್ಲಿ ಫಸ್ಟ್ ಸೀನ್ ಹೇಗೆ ಇಂಪ್ರೆಸ್ ಮಾಡಿತ್ತೋ ಹಾಗೆ ಕ್ಲೈಮ್ಯಾಕ್ಸ್ ಕೂಡ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಕ್ಲೈಮ್ಯಾಕ್ಸ್ ನಲ್ಲಿ ಆಕ್ಚುಯಲ್ ಆಗಿ ಪ್ರಭಾಸ್ ಯಾರು ಅಂತ ಗೊತ್ತಾಗತ್ತೆ. ಹೇಳಿದ್ರೆ ಸ್ಪಾಯ್ಲರ್ ಆಗತ್ತೆ. ಹಿಂಟ್ ಕೊಡೋದಾದ್ರೆ ಮಹಾಭಾರತದ ಒನ್ ಆಫ್ ದ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು. ನಾನ್ ಕೂಡ ಅಷ್ಟೇ ಹೇಳೋದು. ಯಾರಂತ ತಿಳ್ಕೋಬೇಕು ಅಂದ್ರೆ ಹೋಗಿ ಫಿಲ್ಮ್ ನ ನೋಡ್ಕೊಂಡು ಬನ್ನಿ. ಕಮಲ್ ಹಾಸನ್ ರ ರೋಲ್ ಸ್ವಲ್ಪನೇ ಇದೆ. ಬಟ್ ಇರೋ ಅಷ್ಟು ಹೊತ್ತು ಟೆರರ್ ಆಗಿ ಕಾಣ್ತಾರೆ. ಅವರ ರೋಲ್ ಪೂರ್ತಿ ಇರೋದು ಪಾರ್ಟ್ 2 ನಲ್ಲಿ. ಎಸ್, ಫಿಲ್ಮ್ ಎಂಡ್ ನಲ್ಲಿ ಪಾರ್ಟ್ 2 ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಫಿಲ್ಮ್ ಸ್ಟೋರಿನ ಎಂಡ್ ಮಾಡಿಲ್ಲ. ಪ್ರಭಾಸ್ ಯಾರು ಅನ್ನೋದನ್ನ ರಿವೀಲ್ ಮಾಡಿ ಅದನ್ನೇ ಕ್ಲೈಮ್ಯಾಕ್ಸ್ ಆಗಿ ಮಾಡಿದ್ದಾರೆ. ಸೊ ಪೂರ್ತಿ ಗೇಮ್ ಇರೋದು ಕಲ್ಕಿ 2 ನಲ್ಲಿ. ಫಿಲ್ಮ್ ಯಾವಾಗ ಅಂತ ಅನೌನ್ಸ್ ಮಾಡಿಲ್ಲ. ಕಾದ್ ನೋಡೋಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಸೊ ಓವರ್ ಆಲ್ ಈ ಫಿಲ್ಮ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಪರ್ಫಾರ್ಮ್ ಮಾಡಿದೆ. ಬಿಕಾಸ್ ಒಂದು ಟೈಮ್ ನಲ್ಲಿ ಆದಿಪುರುಷ್ ಕೊಟ್ಟಿದ್ದ ಶಾಕ್ ಇಂದ ಇನ್ನೂ ಅದೆಷ್ಟೋ ಜನ ಹೊರಗೆ ಬಂದಿಲ್ಲ. ಬಟ್ ಈ ಫಿಲ್ಮ್ ಆತರ ಎಲ್ಲೂ ಮೋಸ ಮಾಡಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡ್ಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫಿಲ್ಮ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.